ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಶ್ರೀನಿಧಿ ಎಸ್, ಚಕ್ರಪಾಣಿ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆ, ಹರಿಹರ. ಇವತ್ತು ವಿರುಡಕ ಸ್ಪ್ರೌಟ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಮೊಳಕೆ ಕಟ್ಟಿದ ಕಾಳು ಬಗ್ಗೆ ತಿಳ್ಕೊಳ್ಳೋಣ. ಈಗ ಮೊಳಕೆ ಕಟ್ಟಿದ ಕಾಳುಗಳು ತುಂಬ ಟ್ರೆಂಡಿಂಗ್ ಆಗಿದೆ. ಅದೇನು ಮೆಥಡ್ ಇದೆ, ಆ ಮೆಥಡ್ ತಗೊಳ್ಳುವಂಥದ್ದು ತುಂಬ ತಪ್ಪಾಗಿದೆ. ಯಾಕೆ ಸರ್? ತಗೊಂಡ್ರೆ ಏನಾಗುತ್ತೆ? ಮೊಳಕೆ ಕಟ್ಟಿದ ಕಾಳುಗಳು ಬೇಸಿಕಲಿ ಡೈಜೆಷನ್ಗೆ ತುಂಬ ಹಾರ್ಡ್ ಆಗುತ್ತೆ. ಅದು ವಾತ ಮತ್ತು ಪಿತ್ತ ದೋಷಗಳನ್ನು ವೃದ್ಧಿ ಮಾಡುತ್ತೆ. ವಾತ ಪಿತ್ತ ಜೊತೆಗೆ ರಕ್ತದೃಷ್ಟಿ ಅಂತ ಹೇಳ್ತೀವಿ. ಅಂದರೆ ಏನೇ ನಮ್ಮದು ದೋಷದ ವ್ಯತ್ಯಾಸ ಆಗುತ್ತೆ, ರಕ್ತದ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅದರಿಂದ ನಮ್ಮದು ಡೈಜೆಷನ್ ವ್ಯತ್ಯಾಸ ಆಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ, ಹೋಲ್ ಬಾಡಿ ಡ್ರೈನೆಸ್ ಆಗುತ್ತೆ, ಮಲಬದ್ಧತೆ ಅಂತ ಏನು ಹೇಳಿದೆ ಅದು ತುಂಬ ಸಿವಿಯರ್ ಆಗ್ತಾ ಹೋಗುತ್ತೆ. ಜೊತೆಗೆ ಕಣ್ಣಿನ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಹಾಗಾದರೆ ಇದನ್ನು ಯಾವ ರೀತಿ ತಗೋಬೇಕು ಸರ್? ಮತ್ತೆ ಹಾಗೆ ಬೇಯಿಸಿ ತಿನ್ನಬೇಕು, ಇದೇ ಒರಿಜಿನಲ್ ಮೆಥಡ್. ಬೇರೆ ಏನು ತಿನ್ನಬಾರ್ದು. ಇಲ್ಲಾಂದರೆ ಮಾಮೂಲಿ ಕಾಳುಗಳು ಬೇಯಿಸ್ಬಿಟ್ಟು ಸುಮ್ಮನೆ ತಿನ್ನಬೇಕು, ಮೊಳಕೆ ಬರೆಸಲೇಬಾರ್ದು. ಇದನ್ನು ಯಾವ ಏಜ್ ಅವ್ರು ತಿನ್ನಬೇಕು, ಯಾರು ತಿನ್ನಬಾರ್ದು? ಸರ್ವೇ ಸಾಮಾನ್ಯವಾಗಿ ಎಲ್ಲ ಏಜ್ ಗ್ರೂಪ್ ಅವರು ಈ ಮೆಥಡ್ ಬಾಯ್ಲ್ ಆ್ಯಂಡ್ ಈಟ್ ಅಂತ ಹೇಳ್ತೀವಿ. ಸೊ ರಾತ್ರಿ ನೀರಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಬೇಯಿಸಿ ತಿನ್ನುವಂಥದ್ದು ಜನರಲಾಗಿ ಎಲ್ಲರೂ ತೊಗೊಳ್ಬೋದು. ಇನ್ನೊಂದು ಒಳ್ಳೆ ಡೈಜೆಷನ್ ಇರುವಂಥವ್ರು ಅಥವಾ ನಿತ್ಯ ವ್ಯಾಯಾಮಿ ಅಂತ ಹೇಳ್ತೀವಿ, ಅಂದರೆ ಯಾರು ಡೈಲಿ ಫಿಸಿಕಲ್ ವರ್ಕಲ್ಲಿ ಇರ್ತೀವಿ, ಅವರು ಅದನ್ನು ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿನ್ನುವಂಥದ್ದು ಶಾಸ್ತ್ರದಲ್ಲಿ, ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಚಿಕ್ಕ ಮಕ್ಕಳು ದೊಡ್ಡವರು ಯಾಕೆ ತಗೋಬಾರ್ದು ಸರ್ ಇದನ್ನು? ಚಿಕ್ಕ ಮಕ್ಕಳು ಸಾಮಾನ್ಯವಾಗಿ ಅವರಿಗೆ ಡೈಜೆಷನ್ ಪವರ್ ಕಡಿಮೆನೇ ಇರುತ್ತೆ. ಹಾಗಾಗಿ ಊನ ಷೋಡಶ ಅಂದರೆ 16 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಇದರ ಕ್ವಾಂಟಿಟಿ ಕಡಿಮೆನೇ ಇರಬೇಕು. ಇನ್ನೊಂದು ಕಾನ್ಸೆಪ್ಟಲ್ಲಿ 60 ವರ್ಷದ ಮೇಲ್ಪಟ್ಟು ಅಂದರೆ ವೃದ್ಧಾಪ್ಯ, ಅವರು ವಾತ ಪ್ರಕೋಪ ಅಂತ ಹೇಳ್ತೀವಿ. ಸೊ ಅವರಿಗೆ ವಾಯುನಂಶ, ಈಗ ಪದೇ ಪದೇ ಗಂಟು ನೋವು ಇರ್ಬೋದು. ಸೊ ಈ ಥರ ಮೂಳೆ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಇರೋ ಕಾರಣ ಈ ಒಂದು ಸ್ಪ್ರೌಟ್ಸ್, ಮೊಳಕೆ ಕಟ್ಟಿದ ಕಾಳುಗಳು ವಾತ ಮತ್ತು ಪಿತ್ತ ವೃದ್ಧಿ ಮಾಡ್ತವೆ. ಹಾಗಾಗಿ ಇದು ಹಾಗೆ ಸೇವನೆ ಇನ್ನೂ ಮೊಳಕೆ ಕಟ್ಟಿ ತಿಂದ್ಬಿಟ್ಟಿವಿ ಅಂದರೆ ಮತ್ತೆ ವಾತ ಪಿತ್ತ ಜಾಸ್ತಿ ಆಗುತ್ತೆ. ಮಂಡಿ ನೋವು, ಕಾನ್ಸ್ಟಿಪೇಷನು ಇವೆಲ್ಲ ವಾತದ್ದು ಕಾಯಿಲೆಗಳೇ, ಗ್ಯಾಸ್ಟ್ರಿಕ್ಕು. ಹಾಗಾಗಿ ಇದನ್ನೂ ಜಾಸ್ತಿ ಹೋಗ್ತವೆ. ಈ ಥರದ್ದು ತಿನ್ನೋಕ್ಕೆ ಹೋಗ್ಬಾರ್ದು, ಬರೀ ಬೇಯಿಸ್ಬಿಟ್ಟು ತಿನ್ನಬೇಕು ಅಷ್ಟೇ. ಥ್ಯಾಂಕ್ ಯು.